ಸೊ ಗೈಸ್ ಬಂದೇವ್ರಿ ಮುಖ್ಯಮಂತ್ರಿಗೆ ಬಂದ್ವಿ ಫಸ್ಟ್ ಸೋಮೇಶ್ವರ ದೇವಸ್ಥಾನ 4 ಗಂಟೆಗೆ ಓಪನ್ ಹಾಕಿದಂತ ಅದಕ್ಕೆ ಮುಖ್ಯಮಂತ್ರಿಗೆ ಬಂದ್ವಿ ನೋಡ್ರಿ. ಎಂಟ್ರೆನ್ಸ್ ಐತಿ ಹಿಂಗೆ ನೋಡ್ರಿ. ಸೊ ಮುಕ್ತಿ ಮಂದಿರಕ್ಕೆ ಹೋಗ್ಬೇಕಂದ್ರೆ ರೋಡ್ ಅಲ್ಟಿಮೇಟ್ ಮಾಡ್ಯಾರ. ಮತ್ತೆ ಮೊದ್ಲು ಇಂಥವೆಲ್ಲ ಡೆವಲಪ್ಮೆಂಟ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಭಾಳ ಅಲ್ಟಿಮೇಟ್ ಐತಿ ರೋಡ್, ಎಲ್ಲ ಸಿಮೆಂಟ್ ರೋಡ್ ಐತಿ. ಮೇನ್ ರೋಡ್ ಒಳಗೆ ನಿಂತ್ರು ಒಳಗಿನ ಮಟ್ಟಪ್ಪ ಅಂದ್ರೆ ಪೂರ ಸಿಮೆಂಟ್ ರೋಡ್ ಐತಿ. ನಿಮ್ಗೆ ಯಾವ ಥರದ್ದು ಏನು ಸಮಸ್ಯೆ ಬರೋಂಗಿಲ್ಲ, ಗಾಡಿ ಹೊಡ್ಯಾಕಾಗಲಿ ಕಾರ್ ಹೊಡ್ಯಾಕಾಗಲಿ. ಸೊ ರೋಡ್ ನೋಡ್ರಿ ಎಷ್ಟು ನೀಟ್ ಮಾಡ್ತಾರೆ ನೋಡಿ. ಸೊ ಆಜು ಬಾಜುನು ಅಲ್ಟಿಮೇಟ್ ಐತ್ರಿ ಪ್ಲೇಸ್, ನೋಡುವಂತ ಪ್ಲೇಸ್ ಐತಿ ಆಕ್ಚುಲಿ. ಟಾಪ್ ಐತಿ ಪ್ಲೇಸ್ ಪೂರ. ಸೊ ಗೈಸ್ ನಾವು ಫೈನಲಿ ಮುಕ್ತಿ ಮಂದಿರಕ್ಕೆ ಬಂದೇವಿ. ಸೊ ಸಂಗಣ್ಣ ಎಲ್ಲ ಹೊಂಟ್ರಿಪ್ಪ ನೋಡ್ರಿ, ಸಬ್ಸ್ಕ್ರೈಬರ್ಸ್ ಹೇಳ್ರಿ ಬಂದೇವ್ರಿಪ್ಪ ಅಂತ ಹೇಳ್ರಿ. ನಾವು ಫೈನಲಿ ಮುಕ್ತಿ ಮಂದಿರಕ್ಕೆ ಬಂದೇವಿ. ಅಜ್ಜರ ದರ್ಶನ ತಗೋತೇವೆ ಈಗ, ದರ್ಶನ ಮಾಡಿಸ್ತೇವೆ ನೋಡ್ರಿ. ಅವ್ರ ಈಗ ಇದು ಎಂಟ್ರೆನ್ಸ್ ನೋಡ್ರಿ, ಇದು ಎಂಟ್ರೆನ್ಸ್. ಸೊ ಅಲ್ಲೆಲ್ಲ ಲಿಂಗುಗಳೆಲ್ಲ ಅದಾವ, ತೋರಿಸ್ತೀವಿ ನಿಮ್ಗೆ. ಒಳಗೆ ಹೋಗಿ ಅಲ್ಲೆಲ್ಲ ಪೂರ ಲಿಂಗು ಅದಾವ, ಅಲ್ಲೂ ಅದಾವ. ಸೊ ಇಲ್ಲಿ ಇದ್ರ ಬಾಜುನೂ ಲಿಂಗು ಅದಾವ. ಸೊ ಗಿಟಾ ಬೈತಿದೆ. ಸೊ ಹಾಯ್ ಮಾಡತ್ತಾರಲ್ರಿ, ಹಾಯ್. ಸೊ ಇಲ್ಲೇ ಎಲ್ಲ ಪಾರ್ಕಿಂಗ್ ಜಾಗನೂ ಐತಿ ನಿಮ್ಗೆ, ಎಲ್ಲ ಪಾರ್ಕಿಂಗ್ ಜಾಗ ಐತಿ. ಅಲ್ಲಿ ಏನೇ ಬಂದವ್ರಿಗೆಲ್ಲ ವಸತಿ ಟೈಪ್ ಅಲ್ಲಿ ಮಾಡ್ರ. ಸೊ ನೀರಿನ ವ್ಯವಸ್ಥೆ ಇಲ್ಲಿ ಕೂಡ, ನೀರಿನ ವ್ಯವಸ್ಥೆ ಕೂಡ ಐತಿ ನಿಮ್ಗೆ. ಸೊ ಇದು ಎಂಟ್ರೆನ್ಸ್ ನೋಡ್ರಿ, ಇದು ಅಲ್ಟಿಮೇಟ್ ಐತಿ ಎಂಟ್ರೆನ್ಸ್ ಡಿಸೈನ್ ನೋಡ್ರಿ. ಅವೆಲ್ಲ ಹೆಂಗೆ ಮಾಡ್ರಿ ನೋಡ್ರಿ, ಫ್ಲವರ್ಸದ್ದು ಕೆತ್ತನೆ ಒಳಗೆ ನೋಡ್ರಿ, ಶೇಕ್ ಆಗತ್ತಾವ ನೋಡ್ರಿ. ಸೊ ಬರ್ರಿ ಒಳಗೆ ಹೋಗ್ಬರ್ರಿ. ಸೊ ನಮ್ಮ ಧಾರವಾಡ ಜಿಲ್ಲೆ ಹಾಗೂ ಗದಗ ಜಿಲ್ಲೆ ಒಳಗೆ ಭಾಳ ಅದಾವ ಇಂಥವ. ಬಟ್ ಹೈಲೈಟ್ ಹೈಲೈಟ್ ಆಗಂಗಿಲ್ಲ ಪ್ಲೇಸಸ್. ಸೊ ನಮ್ಮ ಜಿಲ್ಲೆ ಒಳಗೆ ನೋಡುವಂಥವು ಭಾಳ ಅದಾವೆ. ಅದಕ್ಕೆ ನಮ್ಮ ಜಿಲ್ಲೆ ಒಳಗೆ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಆಲ್ಮೋಸ್ಟ್ ಆಲ್ ನಮ್ಮ ಜಿಲ್ಲೆಯ ಅಥವಾ ಧಾರವಾಡ ಜಿಲ್ಲೆ ಒಟ್ಟು ನಮ್ಮ ಉತ್ತರ ಕರ್ನಾಟಕದಾಗ ಆಜು ಬಾಜುನ ಕವರ್ ಮಾಡ್ಬೇಕಂತ ಭಾಳ ಐತಿ. ಆಮೇಲೆ ನೋಡ್ಬೇಕು ಮುಂದೇನು ಆಕೈತಿ. ಸೊ ಎಲ್ಲ ಮೊದಲು ಲಿಂಗು ತೋರಿಸ್ಕೊಂಬರ್ರಿ ನಿಮಗೆಲ್ಲ, ಹೌದಾ? ಲಿಂಗು ಅದಾವ್ರಿ ಇಷ್ಟ. ಇದು ಮುಕ್ತಿ ಮಠ ಮಂದಿರ ನೋಡ್ರಿ, ದೊಡ್ಡ ಪ್ರಮಾಣದಾಗ ಕಟ್ಟಾರ್ರಿ, ಹೌದಾ? ಸೊ ಅಲ್ಟಿಮೇಟ್ ಐತಿ, ಭಾಳ ದೊಡ್ಡದೈತಿ. ಸೊ ಆಜು ಬಾಜುನು ಇಲ್ಲಿ ನೀವು ಭಾಳ ಅದಾವ. ಎಲ್ಲನೂ ತೋರಿಸೊಂದು ಬರ್ರಿ, ದರ್ಶನ ಮಾಡ್ಕೊಂಬರೋ ಮೊದ್ಲು. ದರ್ಶನ ಮಾಡ್ಕೊಂಬಂದು ಎಲ್ಲ ತೋರಿಸ್ತೇನೆ ನಾನು. ಸೊ ಅದರ ಹಿಂದೆ ಇರೋದೆಲ್ಲ ಬೆಳೆದು ನೋಡ್ರಿ, ಅದ ಬೆಳ್ಳಿದ ಎಲ್ಲ ಅವ. ಸೊ ಹೊರಗಿಂದ ಆವರಣ ನೀವು ನೋಡಿದ್ರಿ, ಒಳಗಿಂದೆಲ್ಲ ಕೂಡ ಆವರಣ ತೋರಿಸ್ತೇನೆ ನಿಮ್ಗೆ. ಸೊ ನೋಡ್ರಿ ಹೆಂಗೈತಿ. ಗುರುಗಳ ಇದೆಲ್ಲ ಕಲ್ಲೊಳಗೆ ಕೆತ್ತನೆ ಮಾಡಿದ್ದೇನೆ ರೀ ಗುರುಗಳ? ಹೌದೇನ್ರಿ ಗುರುಗಳ? ಓಕೆ. ಅವೆಲ್ಲ ಲಿಂಗು ಅದಾವಲ್ರಿ ಗುರುಗಳ? ಅವ್ರೇ ಹೆಂಗ್ರಿ ಅವು? ಅಲ್ಲೂ ಅದಾವನ್ರಿ? ಅಂದ್ರೆ ಗುರುಗಳ ನಮ್ಮ ಏನಪ್ಪ ಅಂದ್ರೆ ಕ್ವಶನ್ಪ್ಪ ಅಂದ್ರೆ ಇವೆಲ್ಲ ಹೆಂಗ್ರಿ ದಾನ ಮಾಡಿರ್ತಾರೆ ಲಿಂಗು ಹೆಂಗ್ರಿ?
ಕೋಟ್ಲಿಂಗು ದಾನ ಮಾಡಿದ್ದು, ಸೇವಾ ಮಾಡಿದ್ದು. ಹಾಂ ರೀ. ಹೌದೇನ್ರಿ? ಎಲ್ಲ ಮಾಹಿತಿ ಅಲ್ಲಿ ಗುರುಗಳು ಅದರ ಕೊಡ್ತಾರೇನ್ರಿ? ಎಲ್ಲ ಅದಾರ ರೀ? ಅದಾರೇನ್ರಿ ಇಲ್ಲ? ಸೊ ಅಲ್ಲಿ ಗುರುಗಳು ಅದಾರಂತೆ. ಸೊ ಅವ್ರಿಗೆ ನೋಡೋಣ, ಬೆಟ್ಟಾಗಕ್ಕೆ ಟ್ರೈ ಮಾಡೋಣ. ಬೆಟ್ಟಾಗಿ ಟ್ರೈ ಮಾಡಿ ಎಲ್ಲ ಇಲ್ಲಿದ ಹಿಸ್ಟ್ರಿ ತಿಳ್ಕೊಳಕ್ಕೆ ಟ್ರೈ ಮಾಡೋಣ, ನಿಮಗೂ ತಿಳಿಸೋನು. ಸೊ ಬರ್ರಿ. ಸೊ ಇದು ಎಂಟ್ರೆನ್ಸ್ ಹಾತ್ಕೊಳ್ಳಿ, ಇಲ್ಲೂ ಶಿವಲಿಂಗ ಅದಾವ ರೀ. ಶಿವಲಿಂಗ ಇಲ್ಲೂ ಇಟ್ಟಾರ ಅವ್ರು. ಆ್ಯಕ್ಚುಲಿ ಅಲ್ಲಿ ಇಟ್ಟಾರಂತ. ಅಲ್ಲೂದು ಶಿವಲಿಂಗ ತೋರಿಸ್ಕೊಂಬರ್ರಿ ನಿಮ್ಗೆ, ಎಷ್ಟು ಅದಾವ ಶಿವಲಿಂಗ ನೋಡೋಣಂತ. ಸೊ ನೋಡ್ಬೋದು ನೀವು, ಎಲ್ಲ ಒಂದೇ ಟೈಪ್ ಅದಾವ ಲಿಂಗು, ಯಾವ ಬೇರೆ ಬೇರೆ ಇಲ್ಲ. ಹೌದಾ? ಎಲ್ಲ ಲಿಂಗೂ ಒಂದೇ ಟೈಪ್ ಅದಾವ, ನೋಡ್ಬೋದು ನೀವು. ಸೊ ಇಂಥವು ಸಾವಿರಾರು ಲಿಂಗ ಅದಾವ ಇಲ್ಲಿ. ಹೌದಾ? ಇಲ್ಲಿ ಖುಲ್ಲಾ ಆವರಣ, ದೇವಸ್ಥಾನ ಬ್ಯಾಕ್ ಸೈಡ್ ಸಾವಿರಾರು ಲಿಂಗ ಅದಾವ. ಭಾಳ ಅಂದ್ರೆ ಭಾಳ ಅಲ್ಟಿಮೇಟ್ ಪ್ಲೇಸ್. ಮತ್ತು ಅಲ್ಲಿ ಸರ್ವಧರ್ಮದ ಗುರುಗಳು ಅವು ಪೂರ ಸರ್ವಧರ್ಮದ ಗುರುಗಳು ಅದಾರ ಅಲ್ಲಿ, ಅದು ತೋರಿಸ್ತೇವೆ ನಾವು ನಿಮ್ಗೆ. ಎಲ್ಲನೂ ಮೂರ್ತಿ ಐತಂತ, ಸರ್ವಧರ್ಮದ ಗುರುಗಳದ ಮೂರ್ತಿ, ಅದು ತೋರಿಸೋಣ. ಸೊ ನೋಡ್ರಿ, ಅಲ್ಲಿ ಹೋಗೋಣ, ಯಾರ್ಯಾರು ಅದಾರ ಗುರುಗಳಲ್ಲಿ ನೋಡೋಣಂತ. ಸೊ ನಾವು ನಿಮ್ಗೆ ಒಳಗಿನ ಲಿಂಗುನು ತೋರಿಸಿದ್ವಿ, ಒಳಗೂ ಲಿಂಗುಗಳು ಇದ್ವಿ. ಇಲ್ಲೂ ಹೊರಗೆ ಆವರಣದಾಗ ಇಲ್ಲೂ ಲಿಂಗುಗಳು ಇದ್ವು, ಅವು ತೋರಿಸಿದ್ವಿ. ಮತ್ತು ಗುರುಗಳು ಏನಂದ್ರೆ ಅಲ್ಲಿ ಬ್ಯಾಕ್ ಸೈಡ್ ಹೋಗ್ರಿ, ಸರ್ವಧರ್ಮದ ಗುರುಗಳು ಎಲ್ಲರೂ ಅದಾರ, ಅದು ಕ್ಯಾಪ್ಚರ್ ಮಾಡ್ಕೊರಿ ಅಂದಾರ. ಸೊ ಅಲ್ಲಿ ಹೊಂಟೇವು ನಾವು. ಇಲ್ಲಿ ಆವರಣದಾಗ ಐತೆ ಅದು, ಯಾರ್ಯಾರು ಅದಾರ ಗುರುಗಳು, ಸರ್ವಧರ್ಮದ ಗುರುಗಳು ಯಾರ್ಯಾರು ಅವರು ಎಲ್ಲನೂ ಐತಂತಲ್ಲೇ ಡೀಟೇಲ್ಸ್ ಬರ್ದಾರಂತ. ಸೊ ಅಲ್ಲಿ ಹೋಗಿ ಅಲ್ಲೂ ತೋರಿಸ್ಕೊಂಬರ್ರಿ ಎಲ್ಲ ಗುರುಗಳು. ಸೊ ಗೈಸ್, ಇದು ಗುಡಿ ಬ್ಯಾಕ್ ಸೈಡ್ ಇದೆ. ಗುಡಿ ಬ್ಯಾಕ್ ಸೈಡ್ ಹೊರಗಿಂದು ಆವರಣದಾಗ ಎಲ್ಲ ಇದೆ. ಎಲ್ಲ ಹೊರಗಿನ ಆವರಣದಾಗೂ ಲಿಂಗು ತೋರಿಸಿದ್ವಿ. ಸೊ ಆವರಣ ಒಳಗೆ ಇಲ್ಲೇ ಗುಡಿ ಬ್ಯಾಕ್ ಸೈಡ್ ಅಂದ್ರೆ ಇದು ಗುಡಿ ಐತಲ್ಲ, ಗುಡಿ ಬ್ಯಾಕ್ ಸೈಡ್ ಇಲ್ಲಿ ಎಲ್ಲ ವಿಶ್ವಗುರುಗಳದ ಮೂರ್ತಿ ಐತಂತೆ. ಸೊ ಒಂದೊಂದೊಂದು ನೋಡ್ಕೊಂಬರಂಬರ್ರಿ, ಯಾವ್ಯಾವ ಅದಾವ, ಯಾರು ವಿಶ್ವಗುರು ಅಂದ್ರೆ ಯಾರ್ಯಾರು ಅದಾರ ಅಲ್ಲಿ. ವಿಶ್ವಗುರು ಅಂದ್ರೆ ಸೊ ಹೆಲ್ಪ್ ಭಾಳ ಆಗತ್ತಿದೆ. ಯಾಕಪ್ಪ ಅಂದ್ರೆ ಎಲ್ಲ ವಿಶ್ವಗುರು ಏನೈತಲ್ಲ ಅವ್ರವ್ರ ಕೊಠಡಿ ಅಂತ ಮಾಡ್ಯಾರ. ಕೊಠಡಿ ಮ್ಯಾಗ ಎಲ್ಲನೂ ಬರ್ದಾರ. ಏನು ಎಲ್ಲ ವಿಶ್ವಗುರು ಅದಾರಲ್ಲ, ಇವು ಮೂರ್ತಿ ಒಳಗೆ ಏನದ ನೋಡ್ರಿ, ವಿಗ್ರಹ ಯಾರು ಕಟ್ಟಿಸ್ಕೊಂತ ಕೊಟ್ರಂತ ಬರ್ದಿದ್ದೈತಿಲ್ಲ ಬೋರ್ಡ್ ಒಳಗೆ. ಸೊ ನೋಡ್ರಿ, ಇದು ವೀರಭದ್ರಯ್ಯನವ್ರು ನಾವಳ್ಳಿ ಮಠ ಬಂಧುಗಳು ಅಂತ ಐತಿ, ಇವರು ಕಟ್ಟಿಸಿದ್ದು. ಇಲ್ಲಿ ಏನೈತಿಪ್ಪ, ಇಲ್ಲಿ ನೋಡ್ರಿ ಮಸ್ಜಿದ್ ಐತಿ. ಅಂದ್ರೆ ಎಲ್ಲ ಸರ್ವಧರ್ಮದ ವಿಶ್ವಗುರುಗಳು ಅದ ಆಗಲ್ಲೇ ಅಂದೆಲ್ಲ ನಿಮ್ಗೆ. ಸರ್ವಧರ್ಮ ಇದೆ, ಸರ್ವಧರ್ಮದ ವಿಶ್ವಗುರುಗಳು ಅದ ಅಂತ. ಇಲ್ಲಿ ನೋಡ್ರಿ, ಇದು ಅದ್ರಿಪ್ಪ ಇದೆ, ಶ್ರೀ ಶೇಖರಗೌಡ ಅಶಂ ಪಾಟೀಲ್ ಅದರಗುಂಚಿ ಇವರು ಕಟ್ಟಿಸಿದ್ದು. ಯೇಸು ಕ್ರಿಸ್ತ ನೋಡ್ರಿ, ಯೇಸು ಕ್ರೈಸ್ತ. ಸೊ ಇಲ್ಲಿ ಏನೈತ್ರಿಪ್ಪ, ಶ್ರೀ ವಿರೂಪಾಕ್ಷಪ್ಪ ನಿಮ್ಮಾಳದ ಸಂಕ್ಲಿಪುರ್ ಇವರು ಕಟ್ಟಿಸಿದ್ದು. ಹೌದಾ? ವಾಲ್ಮೀಕಿದವರು ಅದಾರ, ವಾಲ್ಮೀಕಿ ಮಹಾರಾಜರ. ಸೊ ಗಂಗಪ್ಪರ ಬಂಡೇವಾಳ ಹರ್ಲಾಪುರ್ ಇವರು ಕಟ್ಟಿಸಿದ್ದು. ಅದ ನೋಡ್ರಿ ವೀರಸ್ವಾಮಿ ಅವರು. ಶ್ರೀಮತಿ ಪಾರ್ವತಮ್ಮ ಅವರು ಚಿಂಚಲಿ ಇವರು ಕಟ್ಟಿಸಿದ್ದು. ದೇವಿ ವಿಗ್ರಹ ಐತ್ರಿ ನೋಡ್ರಿ, ಎಷ್ಟು ಚಲೋ ಐತಿ ನೋಡಕ. ಅಲ್ಲಾ ಬಕ್ಷ ಬಾಪಣ್ಣವ್ರು ಹುಬ್ಬಳ್ಳಿ ಇವರು ಕಟ್ಟಿಸಿದ್ದು. ಸೊ ನೋಡ್ರಿ, ನಮ್ಮ ಹುಬ್ಬಳ್ಳಿಯವ್ರು ಕಟ್ಸ್ಯಾರ, ಶ್ರೀ ಅಲ್ಲಾ ಬಕ್ಷ ಬಾಪಣ್ಣವ್ರು ಅಂತ. ಇದು ಕಟ್ಸ್ಯಾರ ನೋಡ್ರಿ, ಇದು ಕಟ್ಸ್ಯಾರ ನೋಡ್ರಿ, ಈ ವಿಗ್ರಹಗಳು ಕಟ್ಸ್ಯಾರ ಅವ್ರು. ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಮಾಡ್ಯಾರ ನೋಡ್ರಿ. ಹೌದಾ? ಇದ್ರೊಳಗೆ ಎಲ್ಲ ಡೀಟೇಲ್ ಐತ್ರಿ ಈ ವಿಗ್ರಹಗಳ ಬಗ್ಗೆ. ಶ್ರೀ ರೇಣುಕಮಂದಿರ ಶಿಷ್ಯರು ಶಹಬಾದ್ ಇವರು ಕಟ್ಟಿಸಿದ್ದು. ಹೌದಾ? ಶ್ರೀ ಬಸಪ್ಪ ರಾಣಗುಡು ಕುಸುಗಲ್ ಇವರು ಕಟ್ಟಿಸಿದ್ದು.
ಶ್ರೀ ರಾಮಪ್ಪ ಸುಬಳ್ಳದ ಕೂಬಿಹಾಳ ಇವರು ಕಟ್ಟಿಸಿದ್ದು. ಸೊ ಗಣಪನ ಕಟ್ಟಿಸ್ಯಾರ ನೋಡ್ರಿ ಅವರು. ಗಣಪನ ವಿಗ್ರಹ ಮಾಡ್ಸ್ಯಾರ. ಮಹಾಗಣಪತಿ ಅಂತ ಐತಿ. ಶ್ರೀ ಬಸವರೆಡ್ಡಪ್ಪ ಪತ್ನಿ ಯಲ್ಲಮ್ಮ ಬಿಡನಾಳ ಅಂಚಡಿಗಿರಿ, ನಮ್ಮ ಹುಬ್ಬಳ್ಳಿ ಹತ್ರ ಇರೋ ಅಂಚಡಿಗಿರಿ ಕಟ್ಸ್ಯಾರ ಅವರು. ಬುದ್ಧ ದೇವದ ಕಟ್ಸ್ಯಾರ ನೋಡ್ರಿ. ಬುದ್ಧ ದೇವ ಅಲ್ಲಿ ಬರ್ತಿದ್ದೆ ನೋಡ್ರಿ ಕೆಳಗಡೆ. ಶ್ರೀ ಬಾಳಪ್ಪ ನೇಗಿನಾಳ ದೇವನೂರು ಇವರು ಕಟ್ಟಿಸಿದ್ದು. ಓಹ್, ರಾಮಾನುಜಾಚಾರ್ಯರದ್ದು ನೋಡ್ರಿ ಇದು ವಿಗ್ರಹ. ಶ್ರೀ ಗುರುಸಿದ್ದಪ್ಪ ಮು ಅಜೂರ್ ಬಸನಹಳ್ಳಿ ಇವರು ಕಟ್ಟಿಸಿದ್ದು. ಮಧ್ವಾಚಾರ್ಯರ ವಿಗ್ರಹ. ವೀರಯ್ಯನವರ ಧರ್ಮಪತ್ನಿ ನಾಗಮ್ಮ ಸುರಗಿಮಠ ಶಿಗ್ಗಾಂವ್ ಇವರು ಕಟ್ಟಿಸಿದ್ದು. ಇವರಲ್ಲಿ ಶಂಕರಾಚಾರ್ಯರು. ಹೌದಾ, ಶಂಕರಾಚಾರ್ಯರು. ಸೊ ಇಷ್ಟ ಸರ್ವಧರ್ಮ ಗುರುಗಳದ ಒಂದು ಲೈನಾಗಿ ಇದು ಮಾಡ್ಯಾರ ಇವರು. ಒಂದೇ ಕೊಠಡಿ ಮಾಡ್ಯಾರ. ಸೊ ನೋಡ್ಬೋದು ಕೊಠಡಿ. ಹೌದಾ, ಅಲ್ಲಿಂದ ಹಿಡಿದು ಇಲ್ಲಿ ಮಠ ಪೂರ ಕೊಠಡಿ ಮಾಡ್ಯಾರ ಅವ್ರ. ಸೊ ಮುಕ್ತಿಧಾಮ ಮಂದಿರದ ಇಷ್ಟೆಲ್ಲ ನೋಡೋದಿತ್ತ ನಿಮಗೂ ತೋರಿಸಿದೆ, ನಾನು ನೋಡಿದೆ. ಆ್ಯಕ್ಚುಲಿ ಲಿಂಗನೂ ತೋರಿಸಿದೆ, ಸರ್ವಧರ್ಮಗಳು ತೋರಿಸಿದೆ. ಪ್ಲಸ್ ನಮ್ಮ ಶಿವನ ಲಿಂಗುಗಳು ದಾನ ಮಾಡಿದ್ದ ಅದಾವಂತ್ರಿ. ಯಾರಾದರೂ ದಾನ ಮಾಡ್ಬೋದಿಲ್ಲ, ಯಾರಾದರೂ ದಾನ ಮಾಡ್ಬೋದು ಇದಕ್ಕೆ ಎಲ್ಪ ದೇವಸ್ಥಾನಕ್ಕೆ. ಸೊ ಬಂದು ವಿಸಿಟ್ ಮಾಡಿರಿ, ಬೆಸ್ಟ್ ಐತಿ ಪ್ಲೇಸ್. ಸೊ ಹಿಸ್ಟೋರಿಕಲ್ ಪ್ಲೇಸಸ್ ಅದಾವೆಲ್ಲ, ತಿಳ್ಕೊಳ್ಳೋದು ಭಾಳ ಐತಿ. ಸೊ ನಂಗೆ ತಿಳಿದಿದ್ದಷ್ಟು ನಾ ಹೇಳೀನಿ. ಸೊ ನಿಮ್ಗೆ ಎಲ್ಲ ಮುಕ್ತಿ ಮಂದಿರದ ಟೂರ್ ಮಾಡಿಸಿದ್ವಿ. ಹಿಂಗೆ ನಿಮ್ಗೆ ಸಪೋರ್ಟ್ ಇರಲಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಚಾನಲಿಗೆ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಡ್ ಬೈ, ಮತ್ತೆ ಸಿಗೋಣ ಅಂತ.